ಮೋದಿ ಹೇಳಿದರೆ ಆಡಳಿತದ ವೈಫಲ್ಯ, ನೆಹರು ಸರ್ಕಾರದ ಅಧಿಕಾರಿಗಳು ಹೇಳಿದರೆ ದೇಶಭಕ್ತಿ, ಜನರೆದುರು ಬಯಲಾಗುತ್ತಿದೆ ಕಾಂಗ್ರೆಸ್ಸಿಗರ ದ್ವಂದ್ವ ನೀತಿ. ಚಿನ್ನದ ಆಮದು ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವ ಮಹತ್ವದ ಅಂಶಗಳಲ್ಲಿ ಒಂದು. ಜಾಗತಿಕ ಬಿಕ್ಕಟ್ಟಿನ ಸಮಯದಲ್ಲಿ ಚಿನ್ನದ ಆಮದಿನ ಮೇಲೆ ಮಾಡಲಾಗುವ ವಿದೇಶಿ ವಿನಿಮಯ ಇನ್ನಿತರ ಕಾಲಕ್ಕಿಂತ ಹೆಚ್ಚು ಫ್ಲಕ್ಚುಯೇಟ್ ಆಗ್ತಾ ಇರ್ತದೆ. ಈ ಕಾರಣಕ್ಕಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿನ್ನ ಖರೀದಿ ಮಾಡುವುದನ್ನು ವರ್ಷಗಳ ಕಾಲ ಮುಂದೂಡಿ ಎಂದು ಜನತೆಗೆ ಸಲಹೆ ನೀಡಿದ್ದಾರೆ. ಆದರೆ ಇದನ್ನು ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಆಡಳಿತದ ವೈಫಲ್ಯ ಎಂದು ಜರೆಯುತ್ತಿವೆ. ಆದರೆ 1963ರಲ್ಲಿ ಇಂತಹದೇ ಸಲಹೆಯನ್ನು ಆಗಿನ ಗೋಲ್ಡ್ ಕಂಟ್ರೋಲ್ ಬೋರ್ಡ್ನ ಚೇರ್ಮನ್ GB ಕೋಟಕ್ ಕೂಡ ನೀಡಿದ್ದರು. ಹೌದು, 1963ರ ಜನವರಿ 23ರಂದು GB ಕೋಟಕ್ ಅವರು ಚಿನ್ನಾಭರಣಗಳ ಖರೀದಿಯನ್ನು ಸ್ವಲ್ಪ ದಿನಗಳ ಕಾಲ ಮುಂದೂಡಿ ಎಂದು ಮನವಿ ಮಾಡಿದ್ದರು. ಇದನ್ನವರು ದೇಶಭಕ್ತಿಯ ಕ್ರಮ ಎಂದೂ ಕರೆದಿದ್ದರು. ಅವರ ಮಾತನ್ನು ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಕೂಡ ಬೆಂಬಲಿಸಿದ್ದರು. 1948ರಲ್ಲಿ ಸರ್ದಾರ್ ಪಟೇಲ್ ಅವರು ಕೂಡ ಸರ್ಕಾರ ಮತ್ತು ಜನರ ಸಂಯುಕ್ತ ಪ್ರಯತ್ನಗಳ ಮೂಲಕ ಮಾತ್ರ ದೇಶದ ಸಮಸ್ಯೆಗಳನ್ನು ಪರಿಹರಿಸಬಹುದು ಎಂದು ಹೇಳಿದ್ದರು. ಆದರೆ ಇಂದಿನ ಕಾಂಗ್ರೆಸ್ ಸರ್ದಾರ್ ಪಟೇಲರ ಈ ಆದರ್ಶವನ್ನು ಮರೆತಂತೆ ಕಾಣುತ್ತಿದೆ. ಬಿಕ್ಕಟ್ಟಿನ ಸಮಯದಲ್ಲಿ ದೇಶದ ಜನರಿಗೆ ಒಂದಷ್ಟು ಸಲಹೆ ನೀಡುವುದು, ಅಗತ್ಯ ಬಿದ್ದರೆ ತ್ಯಾಗ ಮಾಡಿ ಎಂದು ಕರೆ ನೀಡುವುದು ದೇಶದ ನಾಯಕರ ಕರ್ತವ್ಯ. ಆ ಕರೆ ಜೆನ್ಯೂನ್ ಅಂತ ಅನಿಸಿದರೆ ಜನತೆ ಖಂಡಿತವಾಗಿಯೂ ಪಾಲಿಸ್ತಾರೆ. ಈ ಹಿಂದೆ ದೇಶದ ಸಂಕಷ್ಟದ ಸಮಯದಲ್ಲಿ ಸರ್ಕಾರದ ಮನವಿಯನ್ನು ಬೆಂಬಲಿಸುವುದು ನಾಗರಿಕರ ಆದ್ಯ ಕರ್ತವ್ಯ ಎಂದು ಪರಿಗಣಿಸಲಾಗುತ್ತಿತ್ತು. ಅದಕ್ಕೆ ವಿರೋಧ ಪಕ್ಷಗಳು ಕೂಡ ಸಂಪೂರ್ಣ ಸಹಕಾರವನ್ನು ನೀಡುತ್ತಿದ್ದವು. ಆದರೆ ಈಗ ಇಂತಹ ಮನವಿಯನ್ನು ಆಡಳಿತದ ವೈಫಲ್ಯ ಎಂದು ವಿಪಕ್ಷಗಳು ಟೀಕೆ ಮಾಡುತ್ತಿರುವುದು ದುರಾದೃಷ್ಟಕರ. ವಿಪಕ್ಷಗಳ ಈ ಧೋರಣೆ ನೋಡುವಾಗ ದೇಶದ ಹಿತಕ್ಕಿಂತ ರಾಜಕೀಯ ಲಾಭಕ್ಕೆಯೇ ಹೆಚ್ಚು ಮಹತ್ವವನ್ನು ನೀಡುತ್ತಿವೆ ಎಂಬುದು ಸಾಬೀತಾಗುತ್ತಿದೆ.